ರಾಮನಗರ ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಆಗಸ್ಟ್ 23ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ರಾಜ್ಯದ 28ನೇ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು. ರಾಮನಗರ ಜಿಲ್ಲೆಯ ಉತ್ತರಕ್ಕೆ ಬೆಂಗಳೂರು ಗ್ರಾಮಾಂತರ, ದಕ್ಷಿಣಕ್ಕೆ ಚಾಮರಾಜನಗರ, ಮಂಡ್ಯ ಮತ್ತು ತಮಿಳುನಾಡು ಧರ್ಮಪುರಿ ಜಿಲ್ಲೆಗಳು ಇವೆ. ಪೂರ್ವಕ್ಕೆ ಬೆಂಗಳೂರು ನಗರ ಜಿಲ್ಲೆ, ಪಶ್ಚಿಮಕ್ಕೆ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳು ಹೊಂದಿಕೊಂಡಿವೆ. ಜಿಲ್ಲೆಯಲ್ಲಿ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಎಂಬ 4 ತಾಲೂಕುಗಳಿವೆ. ರಾಮನಗರ ಜಿಲ್ಲೆಯು ವಿಶಿಷ್ಟ ಪರಿಸರದ ಜೊತೆಗೆ ಬೆಟ್ಟ ಗುಡ್ಡಗಳು, ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದಲ್ಲದೆ ಜಿಲ್ಲೆಯಲ್ಲಿ ಮಂಚನಬೆಲೆ ಸೇರಿದಂತೆ 5 ಜಲಾಶಯಗಳಿವೆ. 2001ರ ಜನಗಣತಿಯ ಪ್ರಕಾರ ಜಿಲ್ಲೆಯ ಜನಸಂಖ್ಯೆ 10,30,30,546 ಆಗಿದೆ. ರೇಷ್ಮೆ ಜಿಲ್ಲೆಯ ಪ್ರಮುಖ ಬೆಳೆ. ಬೆಂಗಳೂರಿಗೆ ಪೂರೈಕೆಯಾಗುವ ಬಹುತೇಕ ತರಕಾರಿಗಳು ರಾಮನಗರದಿಂದ ಬರುತ್ತವೆ ಅಂತ. ರಾಮನಗರ ಹಾಗೂ ಕನಕಪುರ ತಾಲೂಕುಗಳು ಗ್ರಾನೈಟ್ಗೆ ಹೆಸರುವಾಸಿ. ಇತಿಹಾಸ ಪೂರ್ವ ಕಾಲದ ಪುರಾಣ ಕಾಲದಲ್ಲಿ ರಾಮನಗರಕ್ಕೆ ರಾಮಗಿರಿ, ಶಿವರಾಮಗಿರಿ ಎಂಬ ಹೆಸರಿತ್ತಂತೆ. ಮೈಸೂರು ಅರಸರ ಕಾಲದಲ್ಲಿ ಕ್ಲೋಸ್ ಪೇಟೆ ಎಂದು ಕೂಡ ಇದನ್ನು ಕರೆಯುತ್ತಿದ್ದರಂತೆ. ಇಂತಹ ಇತಿಹಾಸವುಳ್ಳ ರಾಮನಗರ ಜಿಲ್ಲೆಯು ಪಾರಂಪರಿಕ ವೈದ್ಯರನ್ನು ಕೂಡ ಹೊಂದಿದೆ. ಇನ್ನು ನಾವು ನಿಮಗೆ ರಾಮನಗರದಲ್ಲಿರುವ ಒಬ್ಬರು ಪಾರಂಪರಿಕ ವೈದ್ಯರನ್ನು ಪರಿಚಯ ಮಾಡಿಕೊಡಲಿದ್ದೇವೆ. ಇನ್ನು ನಮ್ಮ ಈ ನಾಟಿ ಔಷಧ ಪದ್ಧತಿ ಭಾರತೀಯ ಪಾರಂಪರಿಕ ಔಷಧ ಪದ್ಧತಿಗಳಲ್ಲಿ ಒಂದು. ಇಂದಿಗೂ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ದೇಶದ ಉದ್ದಗಲಕ್ಕೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಹಲವಾರು ನಾಟಿ ವೈದ್ಯರಿದ್ದಾರೆ. ಇವರು ಕಾಯಿಲೆಗಳನ್ನು ವಾಸಿ ಮಾಡುವ ಎಲ್ಲ ವೈದ್ಯರು, ನುರಿತ ತಜ್ಞರು. ತಮ್ಮಿಂದ ಆಗುವುದೇ ಇಲ್ಲ, ಇವರು ಬದುಕುವುದು ಸಾಧ್ಯವೇ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಿಂದ ಕಳಿಸಿರುವ ವ್ಯಕ್ತಿಗಳು ನಾಟಿ ಔಷಧ ಅಥವಾ ಚಿಕಿತ್ಸೆ ಪಡೆದು ಇನ್ನು ನಮ್ಮ ಮುಂದೆ ಆರೋಗ್ಯವಾಗಿ ಬದುಕುತ್ತಿರುವ ಅನೇಕ ಉದಾಹರಣೆಗಳು ಇವೆ. ಇವರು ಕಾಡು ಮೇಡುಗಳಲ್ಲಿ ಅಲೆದು ಅಲ್ಲಿ ಸಿಗುವ ಔಷಧಿ ಗುಣಗಳುಳ್ಳ ಗಿಡ ಮೂಲಿಕೆಗಳಿಂದಲೇ ದಿವ್ಯ ಔಷಧವನ್ನು ತಯಾರಿಸಿ ಅನೇಕ ಜನರ ಜೀವವನ್ನು ಕಾಪಾಡುತ್ತಿದ್ದಾರೆ. ಹೀಗೆ ರಾಮನಗರ ಜಿಲ್ಲೆಯ ಹುಯ್ಯಂಬಳ್ಳಿ ಹೋಬಳಿಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ. ಇವರು ಹಲವು ವರ್ಷಗಳಿಂದ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ. ಇವರು ಕಾಡು ಮೇಡುಗಳಲ್ಲಿ ಅಲೆದು ಗಿಡಮೂಲಿಕೆಗಳನ್ನು ಸಂಗ್ರಹಿಸುವುದರ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ. ಪಾರಂಪರಿಕ ವಿದ್ಯೆಯನ್ನೇ ಕಾಯಕ ಎಂದು ನಂಬಿಕೊಂಡಿರುವ ಇವರು ಇಂದು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ. ರಾಮನಗರದ ಈ ಪಾರಂಪರಿಕ ವೈದ್ಯ ಹಾವು ಕಡಿತ, ಜಾಂಡಿಸ್, ಮದ್ದೀಡು, ಇಸುಬು, ಪೈಲ್ಸ್, ತೊಡೆಬಾವು, ಹಾವಿನ ಜೊನ್ನು, ತಲೆಕೂದಲು ಉದುರುವಿಕೆ, ದನಗಳಿಗೆ ಬಾವು, ಪ್ರಾಣಿಗಳಿಗೆ ಕೈಕಾಲು ಮುರಿತ, ಮಕ್ಕಳಾಗದಿರುವವರಿಗೆ ಮಕ್ಕಳಾಗುವುದಕ್ಕೆ, ಲಕ್ವದಿಂದ ಹಾನಿಗೊಳಗಾದ ಕಣ್ಣಿಗೆ ಚಿಕಿತ್ಸೆ, ವಾಯು ಸೇರಿದಂತೆ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ. ಇಂತಹ ಪರಿಣಿತಿ ಹೊಂದಿರುವ ಪಾರಂಪರಿಕ ವೈದ್ಯರು ಯಾರು? ಇವರ ಚಿಕಿತ್ಸಾ ವಿಧಾನಗಳೇನು? ಹೇಗೆ ಚಿಕಿತ್ಸೆ ನೀಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಆಯುಷ್ ಟಿವಿ ಇವರನ್ನು ಹುಡುಕಿಕೊಂಡು ರಾಮನಗರದ ಕಡೆಗೆ ಹೊರಟಿತು. ರಾಮನಗರದ ಹಲವು ಹಳ್ಳಿಗಳನ್ನು ದಾಟಿಕೊಂಡು ಇವರನ್ನು ತಲುಪಿದೆವು.
ಇವರಿಂದ ಅನೇಕ ಮಾಹಿತಿಯನ್ನು ಪಡೆದೆವು ಹಾಗೂ ಇವರು ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೋ, ಯಾವೆಲ್ಲ ಔಷಧಿಗಳನ್ನು ಬಳಸುತ್ತಾರೆ, ಯಾವೆಲ್ಲ ಗಿಡಮೂಲಿಕೆಗಳನ್ನು ಬಳಸುತ್ತಾರೆ ಎಂಬ ಮಾಹಿತಿಯನ್ನು ತಿಳಿಯಲು ಮುಂದಾದೆವು. ಈ ಮಳವಳ್ಳಿಯ ಪಾರಂಪರಿಕ ವೈದ್ಯರಿದ್ದ ಇಲ್ಲಿಯವರೆಗೂ ಅನೇಕರು ಇವರಿಂದ ಔಷಧಿಗಳನ್ನು ಪಡೆದು ಗುಣಮುಖ ಹೊಂದಿದ್ದಾರಂತೆ. ತಮ್ಮ ಊರಿನಲ್ಲೇ ಹಾವು ಕಡಿದ ಹಲವರನ್ನು ಇವರು ಕಾಪಾಡಿದ್ದಾರಂತೆ. ಕೈಕಾಲು ಮುರಿದಿರುವವರು ಇವರ ಬಳಿಗೆ ಬಂದು ಚಿಕಿತ್ಸೆ ಪಡೆದು ಇಂದು ಆರಾಮಾಗಿದ್ದಾರೆ. ಹಾಗಾದರೆ ಇಂಥ ಪರಿಣಿತ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹುಯ್ಯಂಬಳ್ಳಿ ಹೋಬಳಿಯ ಮೈಮನಹಳ್ಳಿಯಲ್ಲಿರುವ ಪಾರಂಪರಿಕ ವೈದ್ಯರಾದ ಶಿವಂಕರಿ ಗೌಡರು. ನಮಸ್ಕಾರ. ನಾನು ಕನಕಪುರ ತಾಲೂಕು ಮೈಮನಹಳ್ಳಿ ಒಳಗೆ ನಮ್ಮ ಹೆಸರು ಶಿವಂಕರಿ ಗೌಡ ಅಂತ. ನಾನು 45 ವರ್ಷದಿಂದ ಇವು ಔಷಧಿ ಎಲ್ಲ ಹಾವು ಕಡಿದಕ್ಕೆ, ಜಾಂಡೀಸ್ಗೆ, ಮದ್ದಿಡ್ಗೆ, ಮತ್ತು ತಲೆನೋವಿಗೆ, ತಲೆ ಉದ್ರೋಗೋದಕ್ಕೆ, ಕಾಲಲ್ಲಿ ಮಚ್ಚೆ ಬರೋದಕ್ಕೆ, ಉಪ್ಪೇಳೋದಕ್ಕೆ, ಬಾವು, ಅಸ್ಥಿ, ಕಣ್ಣು ಕಾಣದೆ ಪರೆ ಇದಾಗಿರೋದಕ್ಕೆ, ಇದಕ್ಕಿಂತ ಅದಕ್ಕೆಲ್ಲ ವೈದ್ಯ ಕೊಟ್ಕೊಂಡು ಬಂದಿದ್ದೀನಿ. ಶ್ರೀ ಧರ್ಮ ಇದರಲ್ಲಿ ವೈದ್ಯಕ್ಕೆ ತೋರಬೇಕು ಅಂತ ಇವರು ಬಂದವ್ರೆ. ಈ ವೈದ್ಯದ ಔಷಧಿಯನ್ನು ತೋರ್ಕೊಡೋಕೆ ಈ ಬಸವನ ಬೆಟ್ಟಿಗೆ ನಮ್ಮನ್ನು ಕರ್ಕೊಂಬಂದವ್ರೆ. ಈಗ ತೋರಿ ಅವ್ರಿಗೆ ಪ್ರಾಮುಖ್ಯ ಮಾಡಿಕೊಟ್ಟು ಸಾಕಾರ ಮಾಡಬೇಕು ಅಂತ ಮಾಡ್ತಾ ಇವಿ. ಇದು ಮರಂಗಲ್ ಗಿಡ ಅಂತ. ಇದು ದನಿಗೆ ಹಾವು ಕಡಿದ್ರೆ ಆಯ್ತದೆ. ಮನ್ಸನಿಗೂ ಚಕ್ಕೆ ಹಾಕೊಂಡ್ರೆ 1 ಗಂಟೆ ಇರೋನು 2 ಗಂಟೆ ಇರ್ತಾನೆ. ಆಮೇಲೆ ಹೋಗಿ ವೈದ್ಯ ಹಾಕೋಬೇಕು. ಅಲ್ಲಿಂದ ಅದನ್ನು ಏನು ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಮಂತ್ರಿಗಾರಕ್ಕೆ ಹೋದರೆ ವಾಸಿ ಆಯ್ತದೆ. ಇದನ್ನು ಬಾಯಿಗೆ ಹಾಕೋಬೇಕು. ಇದು ಇಂಥ ಒಳ್ಳೆಯದು. ಈ ಗಿಡಮೂಲಿಕೆಯನ್ನು ಉಪಯೋಗ ಮಾಡಿಕೊಂಡು ಯಾರು ಮಾಡಿಕೊಂಡು ಒಳ್ಳೇದು ಮಾಡ್ಕೋಬೇಕು. ಹಾವು ಕಚ್ಚಿಬಿಟ್ಟ ತಕ್ಷಣ ಇದನ್ನ ಕೆತ್ತಿ ಬಾಯಿಗೆ ಹಾಕೋಬೇಕು. ಆ ಥರ ಇದು ಒಳ್ಳೇದಾಯ್ತದೆ. ಆಮೇಲೆ ಹೋಗಿ ಆಸ್ಪತ್ರೆಯೋ ಮಂತ್ರ ಹಾಕುತ್ತಾವೋ ಹಾಕ್ಸ್ಕೋಬೋದು. ಅದರಿಂದ ಈಗ ನೋಡಿಕೊಂಡು ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಯ್ತದೆ. ಕಿತ್ತುಂಡಿ ಸೊಪ್ಪು ಅಂತ ಇದ್ರ ಹೆಸರು. ಇದನ್ನು ಕಿತ್ತಿ ಸೊಪ್ಪು ಚೆನ್ನಾಗಿ ಇದಾಕೋಬಿಟ್ಟು 1-2 ಮೆಣಸು ಹಾಕಿ ಚೆನ್ನಾಗಿ ಅರ್ದ್ಬಿಟ್ಟು ಎಲ್ಲಿ ನೋವು ಬರುತ್ತೆ ಅಲ್ಲಿಗೆ ಒತ್ತಿಸ್ಬಿಟ್ರೆ ಬಾಯಿಲಿರೋ ನೀರೆಲ್ಲ ಬಿದ್ದೈತದೆ, ಆ ಹುಳ ಸತ್ತೋಯ್ತವೆ. ಇದಕ್ಕೆ 2 ಮೆಣಸು ಮಾತ್ರ ಹಾಕೋಬೇಕು. ಇನ್ನು ಮೆಣಸು, ಕಪ್ಪು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಅರ್ದ್ಬಿಟ್ಟು ನುಣ್ಣಗಾದ್ಮೇಲೆ ಎತ್ತಿ ಅಲ್ಲಿಂದ ಗಮಿಕೋಬಿಟ್ರೆ ನೀರು ಕಿತ್ಕೊಬಿಡ್ತದೆ. ನೀರೆಲ್ಲ ಬಾಯಲ್ಲಿ ಉಗಿದ್ಬಿಟ್ರೆ ಆಮೇಲೆ ಅಲ್ಲಿ ನೋವು ವಾಸಿ ಆಯ್ತದೆ. ಇದನ್ನು ಸಾರ್ವಜನಿಕರು ಮಾಡ್ಕೋಬೋದು, ಒಳ್ಳೆಯದು. ಕಾಯಿ ಬಿಡ್ತದೆ, ಕಾಯಿ ಸಣ್ಣ ಕಾಯಿ ನೋಡಿ. ಆಯಿಂದ ಏನಿಲ್ಲ, ಇದೇನು ಹಣ್ಣು ಕಾಯಿ ಆದಮೇಲೆ ಇದೇನಿದು ಹಣ್ಣಾಗಿ ಬಿದ್ದೋಯ್ತದೆ. ಇದು ಪ್ರಯೋಜನ ಇಲ್ಲ. ಎಲೆ ಇದು ಬೇಕಾಗಿರೋದು ಕಡ್ಡಿ, ಎಲೆ ಮಾತ್ರ ಉಪಯೋಗ ಆಯ್ತದೆ. ತುಂಬೆ ಗಿಡ ಅಂತ ಇದ್ರ ಹೆಸರು. ಇದು ಹಾವು ಕಡಿದ್ಬಿಟ್ಟು ಕಣ್ಣು ಪರೆ ಬಂದ್ಬಿಡೋರ್ಗೆ ಇದನ್ನು ಸೊಪ್ಪ ಕಿತ್ಕೊಂಡ್ಬಂದು ಹಿಂಡ್ಬಿಟ್ಟು ಒಂದೊಂದು ತೊಟ್ಟು ಬಿಟ್ಬಿಟ್ರೆ 5 ನಿಮಿಷದಲ್ಲಿ ಕಣ್ಣು ಚೆನ್ನಾಗಿ ಕಾಣ್ತವೆ. ಅದೇ ತಲೆನೇ ಬಿಡ್ಬಿಡುತ್ತೆ. ತಲೆನೇ ಬಿಡಿದಾಗ ಅದು ಹಿಂಡ್ಬಿಟ್ಟು ತಲೆಗೆ ಹಾಕ್ಬಿಟ್ರೆ 5 ನಿಮಿಷ ಬಿಟ್ಟೋಯ್ತದೆ. ಅಂಥ ಇದು ಹಾವು ಕಡಿಯೋರ್ಗೆ ಹೊರದ್ದು ಔಷಧಿ. ಇದೇನಿಲ್ಲ, ಬರೀ ಎಲೆ ಕಿತ್ಕೊಂಡು ಕಣ್ಣಿಗೆ ಹಿಂಡ್ಬಿಟ್ರೆ ಕಣ್ಣು 5 ನಿಮಿಷದಲ್ಲಿ ಚೆನ್ನಾಗಿ ಹೊಟ್ಟೈತಾರೆ. ಇದನ್ನು ತುಂಬೆ ಗಿಡ ಅಂತ ಹೇಳ್ತಾರೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದು. ತಲೆನೋವು ಅಂದರೆ ಹಾವು ಕಡಿದು ತಲೆನೋವು ಬರ್ತಾರೆ ಆವತ್ತು. ಇದು ಬಿಳಿ ಒನ್ನೆ ಅಂತ. ಆಮೇಲೆ ದನಗಳಿಗೆ ಆಯ್ತಲ್ಲ, ಕರುಗಳು ಎಲ್ಲ ಕೆಂಪಕ ಹೋಯ್ತವೆ ಹೊಟ್ಟೆ ಇದು ಉಚ್ಚೆ ಉಳಿತಾವೆಲ್ಲ, ಅದಕ್ಕೂ ಅಷ್ಟೇ ಹಾಕ್ಬಿಡಿ, ಮಜ್ಜಿಗೆ ಹಾಕ್ಬಿಟ್ಟು ನೋಡ್ಕೊಳ್ಳಿ. ಇದು ಸವರ್ಬಿಡಿ, 3-5 ದಿನಕ್ಕೆ ವಾಸ ಆಗೋಯ್ತು. ಬಂಕ್ ಹತ್ತೆ ನೋಡಿ, ಬಂಕು ದನಗಳು ಕರುಗಳಿಗೆ. ಅದಕ್ಕೆ ಹಾವುದು ಮಂಡಲದ ಹಾವು, ಸೊಡ್ಡ ಮಂಡಲ, ಮೊಂಡು ಮಂಡಲ, ಯಾವುದೇ ಹಾವು ಕಡಿದ್ರು ಊಟ ಬಂದ್ಬಿಡುತ್ತೆ ಮನುಷ್ಯನಿಗೆ. ದನಿ ಕಡಿಲಿ ಊಟ ಬರ್ತದೆ. ಇದು ಸೊಪ್ಪು ಎಲ್ಲನೂ ಹೊಲ್ದ್ಬಿಟ್ಟು ಕಟ್ಟಿಬಿಟ್ರೆ ಊಟ ಎಷ್ಟೇ ಊಟ ಇದ್ರು 2 ದಿನದಲ್ಲಿ ಇಳಿದೈತೆ. ಹಸುಗಳಿಗೆ ಆಗಲಿ, ಮನುಷ್ಯನಿಗೆ ಆಗಲಿ, ಯಾವ ಪ್ರಾಣಿಗೆ ಆಗಲಿ ಭಾಳ ಒಳ್ಳೇದಿದು. ಇದು ಈಜಿ ಎಲೆ ಅಂತ ಇದ್ರ ಹೆಸರು. ಬರೀ ಎಲೆ ಮಾತ್ರ ಇದಕ್ಕೆ ಕಟ್ಕೋಬೇಕು. ಅದು ಎಂಥ ಊತನಾದ ಬಂದಿಲ್ಲ ಇಳಿದೋಯ್ತದೆ. ಈಜಿ ಎಲೆ ಅಂತ ಇದ್ರ ಹೆಸರು.